ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡರು ವ್ಲಾಗ್ಸ್. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಡೋಕೆ ಬಂದಿದ್ದೀನಿ. ತಮ್ಲೈನಲ್ಲಿ ನೀವು ನೋಡಿದಾಗೆ ಕಾರ್ತಿಕ ಮಾಸ ಮುಗಿಯೋಷ್ಟೊಳಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ನಿಮಗೆ ಯಾವ ಸೋಮವಾರ ಆಗುತ್ತೆ ಮಾಡಿ, ಪರವಾಗಿಲ್ಲ. ದೀಪ ಅಂದ್ರೆ ಪಾಸಿಟಿವಿಟಿ. ಯಾವತ್ತು ಹಚ್ಚಿದ್ರೂ ಅದು ಬೆಳಕೆ, ಜ್ಞಾನನೇ ಒಬ್ಬರಿಂದ ಒಬ್ರಿಗೆ ಹರಡುವಂಥದ್ದು. ಸೊ ದಿಸ್ ಈಸ್ ವಿಶೇಷವಾದ ತೆಂಗಿನಕಾಯಿ ದೀಪಾರಾಧನೆ ಸ್ನೇಹಿತರೆ. ಫಸ್ಟ್ ನಾನೇನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಕೊಟ್ಟಿದ್ದೀನಿ, ಲೇಟ್ ಆಗಬಾರ್ದು ಅಂತ. ಫಸ್ಟ್ ಏನು ಮಾಡಿದೆ ಅಂದರೆ ತೆಂಗಿನಕಾಯಿನ ಇಟ್ಟು ಅದನ್ನು ಚೆನ್ನಾಗೆಲ್ಲ ಒರೆಸ್ಕೊಂಡು ದೇವ್ರ ಹತ್ರ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರ ಹತ್ರ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ. ನಾನು ದೇವ್ರ ಮನೇಲಿ ಇಡೋಕ್ಕೆಲ್ಲ ಜಾಗ ಚಿಕ್ಕದಿದೆ ಅಂತೇಳಿ ಇವತ್ತು ಇಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಅಡಿಕೆ ತಟ್ಟೆ ತೊಗೊಂಡಿದ್ದೀನಿ ನೋಡಿ, ಇಲ್ಲ ನಿಮ್ಮಲ್ಲಿ ಹಿತ್ತಾಳೆ ತಟ್ಟೆ ಇದ್ದರೆ ತೊಗೊಳ್ಳಿ. ಸೊ ಅಡಿಕೆ ತಟ್ಟೆ ಸುಲಭವಾಗಿ ಎಲ್ಲರಿಗೂ ಸಿಗುತ್ತೆ ಅಂತೇಳಿ ಅದರಲ್ಲೇ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಮಾಡಿದಾಗೆಲ್ಲ ಅಡಿಕೆ ತಟ್ಟೆಯಲ್ಲೇ ಮಾಡುವಂಥದ್ದು. ಸೊ ಅದನ್ನು ನೀಟಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಕೈ ಹಿಡಿ, ನಿಮ್ಮ ಕೈ ಹಿಡಿಯಷ್ಟು ತುಂಬ 3 ಸಲ ಅಕ್ಕಿ ಹಾಕಿ, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ನಡೆಯುತ್ತೆ. ಆ ಪ್ಲೇಟಲ್ಲಿ ತುಂಬ ಆಗಿರಲಿ, ತೆಂಗಿನಕಾಯಿಗಳು ನೀಟಾಗಿ ಕುತ್ಕೊಳ್ಳಿ ಅದ್ರ ಮೇಲೆ ಅನ್ನೋ ಉದ್ದೇಶದಿಂದ. ನಿಮ್ಮ ಮನೇಲಿ ಯಾವ ಅಕ್ಕಿ ಇರುತ್ತೆ ಹಾಕಿ ಸ್ನೇಹಿತರೆ. ಇಟ್ಸ್ ಓಕೆ. ಸೊ ಮನಸ್ಸಿಂದ ಭಕ್ತಿಯಿಂದ ಮಾಡೋದೇ ತುಂಬ ಮುಖ್ಯ. ನೀವು ಎಷ್ಟು ಭಕ್ತಿಯಿಂದ ಮಾಡ್ತೀರಾ ಅನ್ನೋದು ಮುಖ್ಯ, ಯಾವ ಆಡಂಬರದಿಂದ ಮಾಡ್ತೀರಾ ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ. ಸೊ ನೋಡಿ, ಅಕ್ಕಿ ಹಾಕಿದ್ಮೇಲೆ ಅರಿಶಿನ ಕುಂಕುಮ ಅಕ್ಷತೆನ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಅಕ್ಷತೆ ಹಾಕ್ತಾಯಿದ್ದೀನಿ. ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಈಗ ಒಡೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ತೆಂಗಿನಕಾಯಿನ ಜುಟ್ಟೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕೆಳಗಡೆ ಜುಟ್ಟು ತೆಗೆದು ಬಿಡಬೇಕು, ಬಿಕಾಸ್ ಅದು ನೀಟಾಗಿ ಕೂತ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಅಕ್ಕಿ ಜೊತೆ ಸ್ವಲ್ಪ ನೀಟಾಗಿ ಸೆಟ್ ಮಾಡಿ, ಆ ಕಡೆ ಈ ಕಡೆ ಬಿದ್ದು ಹೋಗದೆ ಇರೋ ಥರ. ಸೊ ನೋಡಿ, ಸೊ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಸ್ನೇಹಿತರೆ. ನೋಡಿ, ಅರಿಶಿನ ಕುಂಕುಮ ಇಟ್ಕೊಂಡು ತೆಂಗಿನಕಾಯಿಗೆ ರೆಡಿ ಮಾಡ್ಕೊಳ್ಳಿ. ಸೊ ಯಾವ ಟೈಮಿಂಗ್ಸಲ್ಲಿ ಮಾಡಬೇಕು ಅನ್ನೋದಾದರೆ, ಬ್ರಾಹ್ಮಿ ಮುಹೂರ್ತ ತುಂಬ ಶುಭ. ಅದು ಬಿಟ್ಟರೆ ಮುಸ್ಸಂಜೆ ಟೈಮಲ್ಲೂ ಗೋಧೂಳಿ ಸಮಯ ಅಂತ ನಾವೇನು ಹೇಳ್ತೀವಿ, ಅದು ಸಹ ಶುಭ ಅಂತ ಹೇಳ್ತೀವಿ ಸ್ನೇಹಿತರೆ. ಆ್ಯಕ್ಚುಲಿ ಇದನ್ನು ಸ್ವಲ್ಪ ಬೇಗನೆ ತೋರಿಸ್ಬೇಕಿತ್ತು ಈ ದೀಪದ ಬಗ್ಗೆ. ನಾವು ಧರ್ಮಸ್ಥಳಕ್ಕೆಲ್ಲ ಹೋದ್ವಿ, ಆಮೇಲೆ ಮಂತ್ಲಿ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಗೊತ್ತಿರುತ್ತಲ್ಲ, ಹಂಗಾಗಿ ಒಂದು ವಾರ ಗ್ಯಾಪ್ ಆಗಿ ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಏನು ತೊಂದರೆ ಇಲ್ಲ ಸ್ನೇಹಿತರೆ, ಮಾಡಿ. ಪ್ರತಿ ಸೋಮವಾರದಲ್ಲೂ, ತಿಂಗಳಲ್ಲೂ ಮಾಸ ಶಿವರಾತ್ರಿ ಅಂತ ಬರುತ್ತೆ, ಆ ದಿನ ಮಾಡಿ. ತುಂಬ ಶುಭ. ತುಂಬ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ. ನಿಮಗೆ ಗೊತ್ತು, ಶಿವನಿಗೆ ಕಾರ್ತಿಕ ಮಾಸ ತುಂಬ ಪ್ರಿಯವಾದದ್ದು ಅಂತ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ಯಾವತ್ತಾಗುತ್ತೆ ಅವತ್ತು ತುಂಬ ಭಕ್ತಿಯಿಂದ ನಿಮ್ಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮಾಡಿ. ಯಾವುದೇ ದುರುದ್ದೇಶ ಇಲ್ದೇ ಶುದ್ಧ ಮನಸ್ಸಿಂದ ಬೇಡ್ಕೊಳ್ಳೋ ಭಕ್ತಿ ಯಾವತ್ತೂ ವೇಸ್ಟ್ ಆಗೋಲ್ಲ ಸ್ನೇಹಿತರೆ, ಕೇಳ್ಕೊಳ್ಳಿ. ಸೊ ಭಕ್ತಿಯಿಂದ ಮಾಡಿ. ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಬಿಲ್ವಪತ್ರೆ ಸಿಕ್ಕಿದ್ರೆ, ಪುಷ್ಪಲಿಂಗ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಮತ್ತು ಏನದು ಎಕ್ಕದ ಹೂವು ಮತ್ತು ತುಂಬೆ ಹೂವು, ಅವೆಲ್ಲ ಶಿವನಿಗೆ ತುಂಬ ಪ್ರಿಯವಾದಂಥದ್ದು. ಶಿವಪ್ಪ ಹೇಗೆ ಅಂದರೆ ನೋಡಿ, ಈಗ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತೆಂಗಿನ ಎಣ್ಣೆ ಇದ್ದರೆ ಹಾಕಿ, ಎಳ್ಳೆಣ್ಣೆ ಇದ್ದರೆ ಹಾಕಿ, ತುಪ್ಪ ಇದ್ದರೆ ಹಾಕಿ, ನಿಮ್ಮ ಅನುಕೂಲ ಸ್ನೇಹಿತರೆ. ನಿಮ್ಗೆ ಯಾವ್ದು ಅನುಕೂಲ ಅದನ್ನು ಹಾಕಿ. ಇಲ್ಲಿ ನಾನು ದೀಪಕ್ಕೆ ಹಚ್ಚೋ ಎಣ್ಣೆನೇ ಬರುತ್ತಲ್ಲ, ಅದನ್ನೇ ಹಾಕ್ತಾಯಿದ್ದೀನಿ. ಸೊ ಬತ್ತಿ ಹಾಕ್ಕೋಬೇಕಿತ್ತು ನೋಡಿ, ಬತ್ತಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಅನಿಸುತ್ತೆ. ಇಟ್ಸ್ ಓಕೆ. ಬತ್ತಿ ಹಾಕ್ಬಿಟ್ಟು ನೀವು ಎಣ್ಣೆ ಹಾಕಿದ್ರೂ ನಡೆಯುತ್ತೆ ನೋಡಿ. ಈಗ ಜೋಡಿ ಬತ್ತಿಗಳನ್ನ ಹಾಕ್ಕೊಳ್ಳಿ ಸ್ನೇಹಿತರೆ. ಯಾವತ್ತೂ ಸಿಂಗಲ್ ಬತ್ತಿ ಹಾಕಬೇಡಿ. 2 ಬತ್ತಿನ ವಸ್ತು ಒಂದು ಮಾಡಿ ಜೋಡಿ ಬತ್ತಿ ಹಾಕ್ಕೊಳ್ಳಿ. ಅದಕ್ಕೊಂದು ಜೋಡಿ ಅಂದರೆ 2 ಬರುತ್ತೆ, 1 ಪೇರು ಈಚ್ ತೆಂಗಿನ ಭಾಗಕ್ಕೂ ಹಚ್ಚಿ ಹಾಕ್ಕೊಂಡು ಬತ್ತಿ ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕಿ ಬಿಟ್ಟರೆ ಇನ್ನೂ ಒಳ್ಳೆಯದು. ಇಲ್ಲ ಮೊದಲೇ ಬತ್ತಿನ ಹಾಕಿ ರೆಡಿ ಮಾಡಿಟ್ಟಿದ್ರೆ ಇನ್ನೂ ಒಳ್ಳೆಯದು. ನೋಡಿ, ಹೂಗಳಿಂದ ಅಲಂಕರಿಸ್ಕೊಳ್ಳಿ. ನಿಮ್ಗೆ ಯಾವ ಹೂವು ಅನುಕೂಲ ಇದೆ ಅದನ್ನು ಹಾಕಿಟ್ಟು ಅಲಂಕಾರ ಮಾಡ್ಕೊಳ್ಳಿ. ಸೊ ನಿಮಗೆ ತುಂಬೆ ಹೂವು ಸಿಕ್ಕರೆ ತುಂಬೆ ಹೂವು ಹಾಕಿ, ಬಿಲ್ವಪತ್ರೆ ಇಟ್ಟರೆ ಬಿಲ್ವಪತ್ರೆಯಿಂದ ಹಾಕಿ. ಬನ್ನಿ, ಎಲ್ಲ ಹೂಗಳನ್ನೂ ಹಾಕಿ ಅಲಂಕರಿಸ್ಕೊಳ್ಳಿ. ಜೊತೆಗೆ ಗೆಜ್ಜೆ ವಸ್ತ್ರನ ಹಾಕಿ. ಇದು ಎಲ್ಲ ಪೂಜೆಗಳಿಗೂ ಶುಭ ಸ್ನೇಹಿತರೆ. ನಿಮ್ಗೆ ಸಿಕ್ಕರೆ
ಗದ್ಗೆ ಅಂಗಡಿಲೆಲ್ಲ ಗೆಜ್ಜೆ ವಸ್ತ್ರ ಅಂದರೆ ಕೊಡ್ತಾರೆ. ಸೊ ನೀವೇ ಹತ್ತಿಲಿ ಮಾಡೋದಿದ್ರು ಮಾಡಿಬಿಟ್ಟು ಹಾಕಿ. ಶಿವನ್ನ ಬೇಡ್ಕೊಂಡು ನಮ್ಮ ದೇವ್ರ ಮನೆ ತುಂಬ ಚಿಕ್ಕದು ಸ್ನೇಹಿತರೆ, ಟ್ರೈಪಾಡ್ ಇಟ್ಟು ರೆಕಾರ್ಡ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಇಷ್ಟು ದೊಡ್ಡ ಪ್ಲೇಟಲ್ಲಿ ಇಡೋಕ್ಕೂ ಆಗೋಲ್ಲ. ಸೊ ಹಂಗಾಗಿ ಅಲ್ಲಿ ನಾನು ದೇವ್ರ ಮನೇಲಿ ಇಟ್ಟು ತೋರಿಸ್ತಾ ಇಲ್ಲ. ಸೊ ಇಲ್ಲಿಗೆ ಶಿವಂದು ಫೋಟೋ ಇದ್ದರೆ ಇಟ್ಕೊಳ್ಳಿ, ಶಿವಪಾರ್ವತಿ ಫೋಟೋ ಇದ್ದರೆ ಅದ್ರ ಮುಂದೆ ಹಚ್ಚಿದ್ರೆ ಇನ್ನೂ ಒಳ್ಳೆಯದು. ನಮ್ಮಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ ಇದೆ ದೇವ್ರ ಮನೇಲಿ, ನೋಡ್ತೀನಿ. ಆದರೆ ಅದನ್ನೇ ಎತ್ತಿಟ್ಕೊಂಡು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಈಗ ದೀಪನ ಹಚ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬೆಂಕಿ ಪಟ್ಟಣದಿಂದ ಡೈರೆಕ್ಟ್ ದೀಪ ಹಚ್ಬಿಡಿ ಸ್ನೇಹಿತರೆ. ಗಂಧದ ಕಡ್ಡಿನ ಹಚ್ಕೊಂಡು ಗಂಧದ ಕಡ್ಡಿಯಿಂದ ನೀವು ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತಾರೆ. ನನಗೂ ಗೊತ್ತಿರಲಿಲ್ಲ, ಇಷ್ಟು ದಿನ ನಾನು ಬೆಂಕಿ ಕಡ್ಡಿಲೇ ಹಚ್ಚುತ್ತಿದ್ದೆ ಡೈರೆಕ್ಟ್ ದೀಪಕ್ಕೆ. ಸೊ ಹಚ್ಕೊಳ್ಳಿ. ದೀಪ ಹಚ್ಬೇಕಾದ್ರೆ ಒಂದು ಮಂತ್ರ ಇರುತ್ತೆ, ಅದು ಹೇಳ್ಕೊಳ್ಳಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯಂ ದೀಪಂ ಜ್ಯೋತಿ ನಮೋಸ್ತುತೆ. ದೀಪಂ ಜ್ಯೋತಿ ಜನಾರ್ದನಾಯ ದೀಪಂ ಜ್ಯೋತಿ ಪರಬ್ರಹ್ಮ ಪಾಪನಾಶನಿ ನಮೋ ನಮೋ ಸಂಧ್ಯಾ ಜ್ಯೋತಿ ನಮೋಸ್ತುತೆ ಅಂತ ಹೇಳ್ತಾ ದೀಪನ ಹಚ್ಕೊಳ್ಳಿ ಸ್ನೇಹಿತರೆ. ನೋಡಿ, ತುಂಬೆ ಹೂವು ಎರಡು ಬಿಟ್ಟಿತ್ತು ನಮ್ಮ ಗಿಡದಲ್ಲಿ ಸ್ನೇಹಿತರೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಶಿವನಿಗೆ ತುಂಬ ಪ್ರಿಯವಾದಂತಹ ತುಂಬೆ ಹೂವು, ಬಿಲ್ವಪತ್ರೆ, ಲಿಂಗ ಪುಷ್ಪ ಯಾವ್ದು ಸಿಗುತ್ತೆ ಅದನ್ನು ಹಚ್ಚಿ ನೀವು ದೀಪಾರಾಧನೆ ಮಾಡ್ಕೊಳ್ಳಿ. ನೋಡಿ, ನಾವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಫೋಟೋ ಇತ್ತು ದೇವ್ರ ಮನೆಯಲ್ಲಿ, ಅದನ್ನೇ ಇಲ್ಲಿಗೆ ತಂದುಬಿಡೋಣ ಅಂತ ಕೊನೆ ಮೂಮೆಂಟಲ್ಲಿ ಐಡಿಯಾ ಫ್ಲ್ಯಾಶ್ ಆಯಿತು. ಸೊ ಇಟ್ಕೊಂಡು ಜೊತೆಗೆ ನೈವೇದ್ಯಕ್ಕೆ ಇಡಿ. ನಾನು ಆ್ಯಪಲ್ ಇತ್ತು, ಆ್ಯಪಲ್ ಇಟ್ಟೆ. ಸೊ ನಿಮಗೆ ಏನು ಸಿಗುತ್ತೆ, ಏನು ಅನುಕೂಲ ಆಗುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿಕೊಂಡು ಬೇಡ್ಕೊಳ್ಳಿ. 3 ಸಲ ಈ ಥರ ಆರತಿ ಬೆಳಗ್ಗೆ ಅದರಲ್ಲಿ. ಸೊ ಆರತಿ ಬೆಳಗ್ಗೆ ಬೇಡ್ಕೊಂಡು ದೇವ್ರನ್ನ ನೀವು ಕೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ, ತುಂಬಾ ಒಳ್ಳೆಯದಾಗುತ್ತೆ. ನಾನು ಮೊದಲು ಚಾನಲ್ ಇರೋಕ್ಕಿಂತ ಮುಂಚೆನೇ ಮಾಡ್ತಿದ್ದೆ, ಬಟ್ ಅದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಇವತ್ತು ರೆಕಾರ್ಡ್ ಮಾಡಿ ತೋರಿಸ್ತಿದ್ದೀನಿ ಸ್ನೇಹಿತರೆ. ನಾನು ಉಪ್ಪಿನ ದೀಪನೂ ಸಹ ಹಚ್ಚುತ್ತೀನಿ. ನನ್ನ ವ್ಲಾಗ್ಸು, ನನ್ನ ಪೂಜೆಸ್ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ. ನಿಮ್ಗೆ ಉಪ್ಪಿನ ದೀಪದ ಬಗ್ಗೆನೂ ಮಾಹಿತಿ ಬೇಕು, ಹೇಗೆ ಹಚ್ಚೋದು ಬೇಕು ಅಂದರೂ ಸಹ ನಾನು ಹೇಳ್ತೀನಿ. 5-6 ವರ್ಷದಿಂದ ನಾನು ಹಚ್ತಾ ಇದ್ದೀನಿ. ಅದನ್ನು ತುಂಬ ಒಳ್ಳೆಯದಾಗಿದೆ ಸ್ನೇಹಿತರೆ. ನಾನು ಅಂದ್ಕೊಳ್ಳೋದು ಏನಂದರೆ, ಯಾವುದೇ ದೀಪ ಆಗಲಿ, ದೀಪ ಈಸ್ ಅ ಪಾಸಿಟಿವ್, ಇಟ್ಸ್ ಅ ಬೆಳಕು, ಇಟ್ಸ್ ಅ ಜ್ಞಾನ. ಸೊ ಇಟ್ಸ್ ಅ ತಿಳುವಳಿಕೆ, ಇಟ್ಸ್ ಅ ಒಂದು ದಾರಿ ದೀಪ ಅಂತ ನಾನು ಅನ್ಕೋತೀನಿ. ಸೊ ದೇವರಿಗೆ ನಿಮ್ಗೆ ಏನು ಇಷ್ಟ ಅದನ್ನು ನೈವೇದ್ಯಕ್ಕಿಟ್ಟು, ಇಲ್ಲ ಏನಾದರೂ ಸಿಹಿ ಇದ್ದರೂ ಮಾಡಿ ದೇವರಿಗೆ ಅರ್ಪಿಸ್ಬೋದು ಸ್ನೇಹಿತರೆ. ಪ್ರತಿಯೊಬ್ಬರು ಹಚ್ಚಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ.